ಪಾನಿಪುರಿ ಎಷ್ಟು ಜನಕ್ಕೆ ಇಷ್ಟ, ಎಷ್ಟು ಜನ ತಿನ್ನಬೇಕು ಅಂತ ಅಂದ್ಕೊಂಡಿರ್ತೀರಾ? ದಯವಿಟ್ಟು ಈ ಸ್ಟೋರಿಯನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ. ಪಾನಿಪುರಿ ಅಂದರೆ ಫಸ್ಟು ಮುಂದಾಗ್ತಾರೆ ಜನ, ನಂಗೆ ಬೇಕು, ನಾನು ತಿನ್ನಬೇಕು ಅಂತೇಳಿ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾರೆ. ಆದರೆ ಇನ್ನು ಮುಂದೆ ಪಾನಿಪುರಿ ತಿನ್ನೋದ್ರಿಂದ ಬೆಡ್ ರೆಸ್ಟ್ ಆಗೋದು ಖಾಯಂ. ಹೈ ಡಿಹೈಡ್ರೇಷನ್, ಫುಡ್ ಪಾಯ್ಸನ್ಗೆ ಕಾರಣವಾಗುತ್ತೆ ಪಾನಿಪುರಿಗೆ ಮುತ್ತಿಕ್ಕುವಂತಹ ನೊಣಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆಯಂತೆ. ನೋಡಿ, ವಾಂತಿ, ಬೀದಿ, ಜಾಂಡೀಸ್ನಂತಹ ರೋಗಗಳು ಒಕ್ಕರಿಸೋದು ಫಿಕ್ಸ್. ಪಾನಿಪುರಿಗೆ ಬಳಸೋ ನೀರು, ತಟ್ಟೆಯಿಂದಾಗಿ ರೋಗ ಬರುವಂಥ ಸಾಧ್ಯತೆಗಳಿದೆ. ಬೇಸಿಗೆಯಲ್ಲಿ ಪಾನಿಪುರಿ ತಿನ್ನಬೇಡಿ ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಯಾರೆಲ್ಲ ಪಾನಿಪುರಿ ಪ್ರಿಯರಿದ್ದೀರೋ ಅವರೆಲ್ಲರೂ ಕೂಡ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಈ ಸಂದರ್ಭದಲ್ಲಿ ತಿನ್ನೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೋಡಿ, ಪಾನಿಪುರಿ ಸ್ವಚ್ಛತೆ ಇಲ್ಲದ ಕಡೆ ಪಾನಿಪುರಿ ತಿಂದರೆ, ಸ್ವಚ್ಛತೆ ಇಲ್ಲದ ಕಡೆ ಪಾನಿಪುರಿ ತಿಂದರೆ ಬೆಡ್ ರೆಸ್ಟ್ ಗ್ಯಾರಂಟಿ. ಅರ್ಥ ಆಗಿದೆ ಅಂತ ಅಂದ್ಕೋತೀವಿ ನಮ್ಮ ವೀಕ್ಷಕರಿಗೆ. ಎಲ್ಲಿ ಕ್ಲೀನ್ ಇರೋದಿಲ್ವೋ ಅಲ್ಲಿ ನೀವು ಪಾನಿಪುರಿ ತಿನ್ನಬಾರ್ದು ಅನ್ನೋದು ಅರ್ಥ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಪವನ್ ಕುಮಾರ್ ಅವರು ಮಾತಾಡಿದ್ದಾರೆ, ನೋಡ್ಕೊಂಬೋಣ ಬನ್ನಿ. ಬೇಸಿಗೆಯಲ್ಲಿ ತಾಪಮಾನ ತುಂಬಾ ಜಾಸ್ತಿ ಆದಾಗ ಯೂಶಲಿ ನೀರು ಮತ್ತೆ ಆಹಾರ ಕೂಡ ಕಲುಷಿತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಎಸ್ಪೆಷಲಿ ಈ ರಸ್ತೆ ಬದಿಯ ತಿಂಡಿಗಳಿರ್ಬೋದು ಅಥವಾ ರಸ್ತೆ ಬದಿಯ ಈ ಜಂಕ್ ಫುಡ್ಗಳಿರ್ಬೋದು, ಈ ಪಾನಿಪುರಿ, ಗೋಬಿ ಮಂಚೂರಿ ಅಥವಾ ಕಬಾಬ್ ಇರ್ಬೋದು ಅಥವಾ ಯಾವುದೇ ಜ್ಯೂಸ್ಗಳಿರ್ಬೋದು. ಸೊ ಇಲ್ಲಿ ನೀರು ಅಥವಾ ಆಹಾರ ಕಲುಷಿತಗೊಂಡ್ರೆ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾವು ನೋಡಿದೀವಿ ಬೇಸಿಗೆಯಲ್ಲಿ ಸಾಕಷ್ಟು ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು, ವಾಂತಿ ಆಗೋದು ಅಥವಾ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಹೊಟ್ಟೆ ಹಿಂಡತಕ್ಕಂಥದ್ದು, ಹಾಗೆ ಈ ಟೈಫಾಯ್ಡ್ ಕೇಸ್ಗಳು ಕೂಡ ನಾವು ತುಂಬಾ ಜಾಸ್ತಿ ಮಟ್ಟದಲ್ಲಿ ಈ ಬೇಸಿಗೆನಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಈ ರಸ್ತೆ ಬದಿಯ ತಿಂಡಿಗಳನ್ನ ತಿನ್ನುವಾಗ ಅಥವಾ ಜಂಕ್ ಫುಡ್ಗಳನ್ನ ವೀಕ್ಷಕರೇ ನೋಡಿ, ಇಷ್ಟು ಒಂದಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳ ಜೊತೆಯಲ್ಲಿ ಒಂದು ಕಡೆಯ ಸ್ಟೋರಿ. ಎಲ್ಲಿ ಸ್ವಚ್ಛತೆ ಇರಲ್ಲೋ ಅಲ್ಲಿ ತಿನ್ನಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಕಳಕಳಿಯ ಕಾಳಜಿಯಿಂದಾಗಿ ನಿಮಗೆ ಆ ಒಂದು ಸುದ್ದಿಯನ್ನು ತೋರಿಸಿದ್ದು, ಆ ವೈದ್ಯರು ಹೇಳೋದನ್ನು ಅರ್ಥ ಮಾಡಿಕೊಡಿ. ಇದಾಗಿತ್ತು ಇವತ್ತಿನ ನಮ್ಮಲ್ಲಿ ಮಾತ್ರ ವಿಶೇಷ ಸ್ಟೋರಿಗಳು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.